ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. 23-24ರಂದು 45ನೇ ಶರಣ ಕುಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಈಶ್ವರ ಖಂಡ್ರೆ. ಬೀದರ್ ಈ ತಿಂಗಳ 23 ಹಾಗೂ 24ರಂದು ಬಸವ ಕಲ್ಯಾಣ ಅನುಭವ ಮಂಟಪದ ಆವರಣದಲ್ಲಿ 45ನೇ ಶರಣ ಕುಮ್ಮಟ ಹಾಗೂ ಬಸವ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ ಖಂಡ್ರೆ ಹೇಳಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ನವೆಂಬರ್ 23ರಂದು ಬೆಳಗ್ಗೆ 9:30 ಗಂಟೆಗೆ ಗುರುಬಸವ ಪೂಜೆ, ವಚನ ಪಠಣ ಹಾಗೂ ಶಟಸ್ಥಳ ಧ್ವಜಾರೋಹಣ ಕಾರ್ಯಕ್ರಮ ಜರುಗಲಿದೆ. ಶಶಿಕಾಂತ್ ದುರ್ಗೆ, ಗುರುನಾಥ್ ಕೊಳ್ಳೂರ್, ಬಸವರಾಜ ಸ್ವಾಮಿ, ಸೂರ್ಯಕಾಂತ್ ಅಲ್ಮಜೆ, ಬಸವರಾಜ್ ಬಾಲಕೀಲೆ, ಚನ್ನಬಸವಣ್ಣ ಬಳತೆ, ಶಿವರಾಜ್ ನರಶೆಟ್ಟಿ, ವಿವೇಕ್ ಧನ್ನೂರ್ ಗುರುಪೂಜೆ ನೆರವೇರಿಸಿದರು. ನಿರ್ಮಲಾ ಕಲ್ಯಾಣರಾವ್ ಶಿವಣಕರ್, ಸೋನಾಲಿ ಶಿವರಾಜ್ ನೀಲ್ಕಂಠೆ, ಡಾಕ್ಟರ್ ಸಂಗೀತಾ ರಮೇಶ್ ಮಂಠಾಳ್, ಪ್ರೊಫೆಸರ್ ಮೀನಾಕ್ಷಿ ಬಿರಾದರ್, ಅಮರೇಶ್ವರ್ ಸ್ವಾಮಿ, ರಾಜ್ಕುಮಾರ್ ಅಲ್ಶೆಟ್ಟಿ, ಪ್ರದೀಪ್ ವಾತಾಡೆ, ಸಂಜೀವ್ ಕಾಳೇಕರ್ ವಚನ ಪಠಣ ಮಾಡುವರು. ಶರಣ ಸಾಹಿತಿ ಸಿದ್ದಣ್ಣ ಲಂಗೋಟಿ ಧ್ವಜಾರೋಹಣ ನೆರವೇರಿಸುವರು. ಶರಣ ವಿ. ಸಿದ್ದರಾಮಣ್ಣ ವೇದಿಕೆಯನ್ನ ಬಸವ ಕಲ್ಯಾಣ ಸಹಾಯಕ ಆಯುಕ್ತ ಮುಕಲ್ ಜೈನ್, ಶರಣ ವಿರೂಪಾಕ್ಷಪ್ಪ ಅಂಗಡಿ ವೇದಿಕೆಯನ್ನ ಬಸವ ಕಲ್ಯಾಣ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಜಗನ್ನಾಥ್ ರೆಡ್ಡಿ, ವೀರಭದ್ರಪ್ಪ ಪ್ರಸಾದ್ ಮಂಟಪವನ್ನ ಡಾಕ್ಟರ್ ದತ್ತಾತ್ರೇಯ ಗಾದ ಉದ್ಘಾಟಿಸುವರು ಎಂದರು. ರಾಜ್ಯ ಮಟ್ಟದ ಬಸವಣ್ಣನವರ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಲು ರಾಜ್ಯದ ಬೆಂಗಳೂರು, ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ರಾಯಚೂರು, ಕಲಬುರಗಿ, ಬೀದರ್ ಮುಂತಾದ ಜಿಲ್ಲೆಗಳಿಂದ 108 ಸ್ಪರ್ಧಾಳುಗಳು ಆಗಮಿಸಿದ್ದರು. ಈ ಸ್ಪರ್ಧೆಯಲ್ಲಿ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಸವದಿ ಗ್ರಾಮದ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪ್ರಸಾದ ನಿಲಯದ ವಿದ್ಯಾರ್ಥಿ ಶಿವರಾಜ್ ಪಾಟೀಲ್ ಇವರು 816 ವಚನಗಳು ಹೇಳುವ ಮೂಲಕ ಪ್ರಥಮ ಸ್ಥಾನ ಪಡೆದಿರುತ್ತಾನೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ದ ಡಾಕ್ಟರ್ ಕಲ್ಯಾಣಮ್ಮ ರಾಮಚಂದ್ರ ಮಟ್ಟಿ ಅವರ 505 ವಚನಗಳು ಹೇಳಿ 2ನೇ ಸ್ಥಾನವನ್ನ ಪಡೆದಿರುತ್ತಾಳೆ. ಬೀದರ್ನ ಬಸವಗಿರಿಯ ಚನ್ನಬಸವಣ್ಣ ಇವರು 433 ವಚನಗಳು ಹೇಳಿ ತೃತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಭಾಗವಹಿಸಿದ 108 ವಿದ್ಯಾರ್ಥಿಗಳಲ್ಲಿ ಸುಮಾರು 20 ವಿದ್ಯಾರ್ಥಿಗಳು 200ಕ್ಕಿಂತಲೂ ಹೆಚ್ಚಿನ ವಚನಗಳನ್ನು ಹೇಳಿರುತ್ತಾರೆ. ಸುಮಾರು 35 ವಿದ್ಯಾರ್ಥಿಗಳು 100ಕ್ಕಿಂತಲೂ ಹೆಚ್ಚಿನ ವಚನಗಳನ್ನು ಹೇಳಿರುವುದು ಸಂತೋಷದ ಸಂಗತಿಯಾಗಿದೆ. ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಪ್ರಮಾಣ ಪತ್ರ ಹಾಗೂ ವಚನ ಪುಸ್ತಕ ನೀಡಲಾಯಿತು. ಪ್ರಥಮ ಬಹುಮಾನ ₹20,000, ದ್ವಿತೀಯ ಬಹುಮಾನ ₹15,000, ತೃತೀಯ ಬಹುಮಾನ ₹10,000. ಈ ಎಲ್ಲ ಬಹುಮಾನಗಳು ಶರಣೆ ಸುಶೀಲಾದೇವಿ ಬಿ.ವಿ. ಪಟೇಲ್ ಚಾರಿಟೇಬಲ್ ಟ್ರಸ್ಟ್ ಬಸವ ಕಲ್ಯಾಣ ಇವರ ದಾಸೋಹ ತತ್ವದಲ್ಲಿ ನೀಡಲಾಗುವುದು. ವಿಜೇತರಾದವರಿಗೆ 2024 ನವೆಂಬರ್ 23 ಮತ್ತು 24ರಂದು ನಡೆಯುವ 45ನೇ ಶರಣ ಕುಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದಲ್ಲಿ ಬಹುಮಾನ ವಿತರಿಸಲಾಗುವುದೆಂದು ಪೂಜ್ಯರು ಹೇಳಿದ್ದರು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು, ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬು ವಾಲಿ, ಕರ್ನಾಟಕ ರಾಜ್ಯ ಸಹಕಾರ ಮಹಿಳಾ ಮಹಾಮಂಡಲದ ಅಧ್ಯಕ್ಷರಾದ ಶಕುಂತಲಾ ಬೆಲ್ದಾಳೆ, ಉದ್ಯಮಿ ಚಂದ್ರಶೇಖರ್ ಹೆಬ್ಬಾಳೆ, ಜಯರಾಜ್ ಖಂಡ್ರೆ, ಸಿದ್ದಯ್ಯ ಕಾವಡಿ, ವೈಜನಾಥ್ ಕಾಮಶೆಟ್ಟಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ತಮ್ಮೆಲ್ಲರಿಗೆ ತಿಳಿದಿರುವಂತೆ ಪ್ರತಿ ವರ್ಷದಂತೆ ಸುಮಾರು 45 ವರ್ಷದಿಂದ ನಿರಂತರವಾಗಿ ಇವತ್ತು ವಿಶ್ವಗುರು ಬಸವಣ್ಣನವರ ಕಾರ್ಯಕ್ಷೇತ್ರವಾದಂಥ ಬಸವ ಕಲ್ಯಾಣದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಪಡೆದಂಥ ಪರಮಪೂಜ್ಯ ಚನ್ನಬಸವ ಪಟ್ಟದೇವರ ಸದಾಶಯದ ಮೇರೆಗೆ ಅವರು ಪ್ರಾರಂಭ ಮಾಡಿದಂಥದ್ದು ಈ ಶರಣ ಕಮ್ಮಟ ಅನುಭವ ಮಂಟಪದ ಉತ್ಸವದ 45ನೇಯ ಒಂದು ಕಾರ್ಯಕ್ರಮ ಇದೇ ತಿಂಗಳು 23 ಮತ್ತು 24ನೇ ತಾರೀಕಿನಂದು ಅನುಭವ ಮಂಟಪದ ಆವರಣದಲ್ಲಿ ಜರುಗುತ್ತಲಿದೆ. ಈ ಕಾರ್ಯಕ್ರಮ ಅತ್ಯಂತ ಮಹತ್ವದಾದಂಥ ಒಂದು ಕಾರ್ಯಕ್ರಮವಾಗಿದ್ದು, ಇದರ ಘನ ಉದ್ದೇಶ ಏನು ನಮ್ಮ ಪೂಜ್ಯ ಗುರುಗಳದು ಅವರೆಲ್ಲ ಅವರ ಶಿಷ್ಯರದು ಅಂತ ಹೇಳಿದರೆ, 12ನೇ ಶತಮಾನದಲ್ಲಿ ಬಸವಾದಿ ಶರಣರನ್ನು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದ್ದಾರೆ. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರು ಇವತ್ತು ಅಸ್ಪೃಶ್ಯತೆ ವಿರುದ್ಧ, ಕಂದಾಚಾರದ ವಿರುದ್ಧ, ಮೌಢ್ಯತೆ ವಿರುದ್ಧ ಹೋರಾಟ ಮಾಡಿ ಇವತ್ತು ಸ್ತ್ರೀ ಸ್ವಾತಂತ್ರ್ಯ ಪ್ರತಿಪಾದನೆ ಮಾಡಿದಂಥದ್ದು, ಇವತ್ತು ಶ್ರಮಕ್ಕೆ ಗೌರವ ಕೊಟ್ಟಂಥದ್ದು, ವಚನ ಸಾಹಿತ್ಯ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಮತ್ತು ಇಂದಿನ ಈ ಒಂದು ಕ್ಲಿಷ್ಟಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಮತ್ತೆ ಪುನಃ ಹಿಂದೇನು
12ನೇ ಶತಮಾನದಲ್ಲಿ ಬಸವಾದಿ ಶರಣರು ಪ್ರತಿಪಾದನೆ ಮಾಡಿದಂಥ ಆದರ್ಶಗಳೇನಿದ್ದಾವೆ, ತತ್ವ ಸಿದ್ಧಾಂತಗಳೇನಿದ್ದಾವೆ, ಹಿಂದಿಗಿಂತಲೂ ಇವತ್ತು ಹೆಚ್ಚಿನ ಒಂದು ಪ್ರಸ್ತುತವಾಗಿದ್ದಾವೆ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಈ ದೇಶದಲ್ಲಿ ಇರುವಂಥ ಏನು ಸಾಮಾಜಿಕ ಚಿಂತಕರಿದ್ದಾರೆ, ದಾರ್ಶನಿಕರಿದ್ದಾರೆ, ಅವರ ಆದರ್ಶಗಳನ್ನು ಇವತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಆಹ್ವಾನ ಮಾಡಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ಅದರ ಜೊತೆಯಲ್ಲಿ 2 ದಿವಸದ ಕಾರ್ಯಕ್ರಮದಲ್ಲಿ ಏನು ಸಮಾಜದಲ್ಲಿ ಇನ್ನೂ ಏನು ಅಂಕುಡೊಂಕುಗಳಿದ್ದಾವೆ, ಇವತ್ತೇನು ಸಮಸ್ಯೆಗಳಿದ್ದಾವೆ, ಇವತ್ತು ಮಹಿಳಾ ಗೋಷ್ಠಿ ಇರ್ಬೋದು, ಯುವಕರ ಗೋಷ್ಠಿ ಇರ್ಬೋದು, ಇವತ್ತು ಬಸವ ಕಲ್ಯಾಣದ ಅಭಿವೃದ್ಧಿ ವಿಚಾರ ಇರ್ಬೋದು, ಶೋಷಣೆ ಆಗುವಂಥದ್ದಿರ್ಬೋದು, ಇವೆಲ್ಲ ಅನೇಕ ರೈತರ ಸಮಸ್ಯೆಗಳಿರ್ಬೋದು. ಇವೆಲ್ಲದರ ಬಗ್ಗೆ ಈ ಗೋಷ್ಠಿಗಳ ಮುಖಾಂತರ ಇವತ್ತು ಸಮಾಜದ, ಸಾರ್ವಜನಿಕರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗಮನ ಸೆಳೆದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಚಿಂತಕರು, ದಾರ್ಶನಿಕರು, ಸಾಹಿತಿಗಳು ಮತ್ತು ಜನಪ್ರತಿನಿಧಿಗಳು, ಮಠಾಧೀಶರು, ಸಚಿವರು, ಇವತ್ತು ಮುಖ್ಯಮಂತ್ರಿಗಳು, ಅನೇಕ ಜನ ಈ 45 ವರ್ಷದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಬಸವ ಕಲ್ಯಾಣ ಅಭಿವೃದ್ಧಿ ಆಗ್ತಾ ಇದೆ. ಬಸವ ಕಲ್ಯಾಣದಲ್ಲಿ ಇವತ್ತೇನು ಇಡೀ ಜಗತ್ತಿಗೆ ಮಾದರಿಯಾದಂಥ ನೂತನ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ. ಬಸವ ಕಲ್ಯಾಣದಲ್ಲಿ ಏನು ಇವತ್ತು ಧಾರ್ಮಿಕ, ಆಧ್ಯಾತ್ಮಿಕ ಚಟುವಟಿಕೆಗಳು ನಡೀತಾ ಇದೆ, ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಿದರೆ ನಮ್ಮ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ ಅಂತ ಹೇಳಿದರೆ ಅತಿಶೋಕ್ತಿ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೀಗಾಗಿ 23 ಮತ್ತು 24ನೇ ತಾರೀಕಿಗೆ ಏನು ಕಾರ್ಯಕ್ರಮ ಜರುಗುತ್ತಲಿದೆ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೇಘಾಲಯದ ಘನತೆವೆತ್ತ ರಾಜ್ಯಪಾಲರಾದಂಥ ವಿಜಯಶಂಕರ್ ಅವರು ಇವತ್ತು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದಂಥ ಘನತೆವೆತ್ತ ತಾವರ್ಚಂದ್ ಗೆಹ್ಲೋಟ್ ರವರು ಈ ರಾಜ್ಯದ ಇವತ್ತು ಏನು ಬಸವತತ್ವದ ಆರಾಧಕರು, ಮಠಾಧೀಶರು, ಪೂಜ್ಯ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರು, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಗುರು ಮಹಾಂತ ಮಹಾಸ್ವಾಮಿಗಳವರು, ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಶಿವಾನಂದ ಮಹಾಸ್ವಾಮಿಗಳವರು, ಸಿದ್ಧಲಿಂಗ ಸ್ವಾಮಿಗಳವರು, ಮತ್ತು ಇಲ್ಲಿ ವಿಜೇಂದ್ರವರು ಇರ್ಬೋದು, ಸಾಗರ್ ಕಂಠರವರು, ಮುಳೆಯವರು, ಅನೇಕ ಜನ ಇಲ್ಲಿರುವಂಥ ಎಲ್ಲ ನಮ್ಮ ಜನಪ್ರತಿನಿಧಿಗಳು, ಸುಮಾರು ಜನರಿಗೆ ಇವತ್ತು ಅನುಭವ ಮಂಟಪದ ಉತ್ಸವದ ವತಿಯಿಂದ ಆಹ್ವಾನ ಮಾಡಲಾಗಿದೆ. ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಏನು ಇವತ್ತು ನಿಸ್ವಾರ್ಥ ಭಾವನೆಯಿಂದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಮತ್ತು ಬಸವಣ್ಣನವರ ತತ್ವಾದರ್ಶಗಳ ಪಾಲನೆಯಲ್ಲಿ ಏನು ಸೇವೆ ಮಾಡಿದ್ದಾರೆ, ಅವರದೇ ಆದಂಥ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ, ಅಂಥವರಿಗೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥದ್ದು, ಅವರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಪುರಸ್ಕಾರ ಕೊಡುವಂಥ ಕಾರ್ಯಕ್ರಮಗಳು ಇಲ್ಲಿ ಜರುಗುತ್ತಲಿದೆ. ಹೀಗಾಗಿ ಪ್ರಶಸ್ತಿ ಪುರಸ್ಕೃತರಾಗಿ ಆಯ್ಕೆಯಾದಂಥವರು ಡಾಕ್ಟರ್ KS ರಾಜಣ್ಣ ಅವರು. ಇವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಲಿಂಗರಾಜಪುರ ಬೆಂಗಳೂರವರು. ಇವರಿಗೆ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅನುಭವ ಮಂಟಪ ರಾಷ್ಟ್ರೀಯ ಪ್ರಶಸ್ತಿ ಈಗಾಗಲೇ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತು ಮಾಡಲಾಗಿದೆ. ಈ ಪ್ರಶಸ್ತಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ವತಿಯಿಂದ ನಾವು ಸುಮಾರು ವರ್ಷದಿಂದ 1 ಲಕ್ಷ ರೂಪಾಯಿ ಅವರಿಗೆ ಪ್ರಶಸ್ತಿ ಜೊತೆಯಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಅದೇ ರೀತಿಯಲ್ಲಿ ಶರಣ ಡಾಕ್ಟರ್ ನಾಗಮೋಹನ್ ದಾಸ್ ರವರು, ಗೌರವಾನ್ವಿತ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳು ಬೆಂಗಳೂರು, ಡಾಕ್ಟರ್ MA ಕಲಬುರ್ಗಿ ಸಾಹಿತ್ಯ ಸಂಶೋಧನಾ ರಾಷ್ಟ್ರೀಯ ಪ್ರಶಸ್ತಿ. ಈ ಪ್ರಶಸ್ತಿ 50,000 ರೂಪಾಯಿ ಬಸವರಾಜ್ ಧನ್ನೂರವರು ಇವತ್ತು ಪ್ರತಿ ವರ್ಷ ಪ್ರಶಸ್ತಿ ಪುರಸ್ಕೃತರಿಗೆ ಕೊಡುವಂಥ ಒಂದು ದಾಸೋಹ ಮಾಡುವಂಥ ಒಂದು ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಶರಣ BM ಪಾಟೀಲ್ ಅವರು, ರಾಜ್ಯಾಧ್ಯಕ್ಷರು, ಮಹಾರಾಷ್ಟ್ರ ಬಸವ ಪರಿಷತ್ತು ಕೊಲ್ಲಾಪುರ, ಇವರಿಗೆ ಬಸವ ಭಾಸ್ಕರ್ ರಾಷ್ಟ್ರೀಯ ಪ್ರಶಸ್ತಿ. ಈ ಪ್ರಶಸ್ತಿ ಹೋದ ವರ್ಷ, ಈ ವರ್ಷದಿಂದ
ಆರ್ಕೂಡದ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರು ದಾಸೋಹ ಮಾಡ್ತಾ ಇದ್ದಾರೆ. ಈ ಪ್ರಶಸ್ತಿಗೆ ಇವರಿಗೆ 1 ಲಕ್ಷ ರೂಪಾಯಿ ಇವರಿಗೆ ಆಯ್ಕೆ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಶರಣ ಇ ಕೃಷ್ಣಪ್ಪನವರು ಬಸವ ಟಿವಿ ಸಂಸ್ಥಾಪಕರು ಅನುಭವ ಮಂಟಪ ರಾಷ್ಟ್ರೀಯ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಸೋಮನಾಥ್ ಪಟ್ನೆ ಅವರು ಇದರ ಒಂದು ದಾಸೋಹದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಗುರುಟಾರರು ಈ 4 ಜನ ಮಹನೀಯರು ಬರ್ತಾರೆ. 1 ಲಕ್ಷ ರೂಪಾಯಿ ಮೊತ್ತ. 2 ದಿವಸದ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮೊದಲನೇ ದಿವಸ 9:30 ಇವತ್ತು ಲಿಂಗೈಕ್ಯ ವಿ ಸಿದ್ದರಾಮಣ್ಣನವರ ಮಹಾದ್ವಾರ, ಲಿಂಗೈಕ್ಯ ವಿರೂಪಾಕ್ಷ ಅಗಡಿಯವರ ವೇದಿಕೆ, ಲಿಂಗೈಕ್ಯ ಪಿ ವೀರಭದ್ರಪ್ಪ ಕುರ್ಕುಂದ ಅವರ ಪ್ರಸಾದ ಮಂಟಪ ಮಾಡುವಂಥದ್ದು. ಹಾಗೆ ಇವತ್ತು ಲಿಂಗಾಯತ ಹೋರಾಟ ಮುಂದೇನು ಅನ್ನುವಂಥದ್ರ ಬಗ್ಗೆ ಒಂದು ಚಿಂತನೆ ಮಂಥನ ಇದೆ. ನಾಟಕ ಪ್ರದರ್ಶನ ಮಹಾಕ್ರಾಂತಿ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ವತಿಯಿಂದ, ಬೀದರ್ ಮಕ್ಕಳ ವತಿಯಿಂದ ನಾಟಕ ಪ್ರದರ್ಶನ ಇದೆ. ಅದರ ಜೊತೆಯಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ಮಾಡುವಂಥದ್ದು ಮತ್ತು 24ನೇ ತಾರೀಕಿಗೆ ಬೆಳಗ್ಗೆ 7:30 ಗಂಟೆಗೆ. ಹಾಗೆ ಬಸವ ಕಲ್ಯಾಣ ವಿಕಾಸದ ಬಗ್ಗೆ, ಈಗೇನು ಬಸವ ಕಲ್ಯಾಣದ ಅಭಿವೃದ್ಧಿ ಆಗ್ತಾ ಇದೆ, ಇನ್ನು ಮುಂದೆ ಇನ್ನೂ ಉತ್ತಮ ರೀತಿಯಲ್ಲಿ ಬಸವ ಕಲ್ಯಾಣ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಎಲ್ಲರ ಒಂದು ಇಚ್ಛೆ ಆಗಿದೆ. ಆ ಕಾರ್ಯಕ್ರಮ ಅತ್ಯಂತ ಮಹತ್ವದಾದಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಹೇಳಿ ನಾನು ನನ್ನ ಪರವಾಗಿ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ನಾನು ವಿನಂತಿಯನ್ನು ಮಾಡುತ್ತೇನೆ. ಹೀಗಾಗಿ ಈ ಬಸವ ಸಂಸ್ಕೃತಿ, ಅನುಭವ ಮಂಟಪ ಸಂಸ್ಕೃತಿ ಮಕ್ಕಳಲ್ಲಿ ಅದನ್ನು ಬೆಳೆಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಅವರಿಗೆ ವಿಶೇಷ ಬಹುಮಾನಗಳನ್ನು ಇಟ್ಟು ಆಯಾ ತಾಲೂಕಾ ಮಟ್ಟದಲ್ಲಿ ವಚನದ ಮೇಲೆ ಭಾಷಣ ಸ್ಪರ್ಧೆ ವಿದ್ಯೆ ಬಂದಂಥವರಿಗೆ ಮತ್ತು ಬಸವ ಕಲ್ಯಾಣ ಕರೆಸಿ ಆ 8 ತಾಲೂಕದ ಪ್ರಥಮ ದ್ವಿತೀಯ ಬಂದಂಥವರನ್ನು ಮತ್ತೆ ಸ್ಪರ್ಧೆ ನಡೆಸಿ ಅದರಲ್ಲಿ ವಿಜೇತ ಆದವರಿಗೆ ಬಹುಮಾನವನ್ನು ನಾವು ನೀಡ್ತಾ ಇದ್ದೀವಿ. ನಾಳೆ ಶರಣ ಕಮ್ಮಟದಲ್ಲಿ ಅನುಭವ ಮಂಟಪ ಉತ್ಸವದಲ್ಲಿ ಆ ಬಹುಮಾನವನ್ನು ನೀಡ್ತಾ ಇದ್ದೀವಿ. ಆ ಬಹುಮಾನ, ಪ್ರಥಮ ಬಹುಮಾನ 3,000, 5,000, 2,000 ಹೀಗೆಲ್ಲ ಆ ಬಹುಮಾನದ ಮೊತ್ತವನ್ನು ಇಡಲಾಗಿದೆ. ಆನಂತರ ವಚನದ ಮೇಲೆ ಅರ್ಥ ವಿವರಣೆಯನ್ನು ಬರೆಯೋದು, ನಿಬಂಧ ಅಥವಾ ಅರ್ಥ, ಅದನ್ನು ಒಂದು ವಚನ ಮೇಲೆ ಮಕ್ಕಳು ಅದನ್ನು ಅರ್ಥ ಬರಿಬೇಕು. ಆ ರೀತಿಯಾಗಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಸಾವಿರಾರು ಮಕ್ಕಳು ಈ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕದಲ್ಲಿ ಸುಮಾರು 300, 400, 200 ಮಕ್ಕಳು ಈ ನಮ್ಮೆಲ್ಲ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಆ ಮಕ್ಕಳ ಉತ್ಸಾಹ ನೋಡಿ ನಮ್ಗೆ ಆಶ್ಚರ್ಯನೂ ಆಗ್ಯದ, ಆನಂದನೂ ಆಗ್ಯದ. ಅಂಥ ಎಲ್ಲ ಮಕ್ಕಳ ವಚನ ಭಾವಾರ್ಥ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ಆಯಾ ಭಾಗದಲ್ಲಿ 8 ತಾಲೂಕದಿಂದ ಬಂದಂಥ ಮಕ್ಕಳಿಗೆ ಬಸವ ಕಲ್ಯಾಣದಲ್ಲಿ ಅದನ್ನು ಸ್ಪರ್ಧೆ ನಡೆಸಿದ್ವಿ. ಜಿಲ್ಲಾ ಮಟ್ಟದಲ್ಲಿ ಅಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದವರಿಗೆ ವಿಶೇಷ ಉತ್ಸವದಲ್ಲಿ ಆ ಬಹುಮಾನವನ್ನು ನೀಡಲಾಗ್ತದೆ. ಅದೇ ರೀತಿಯಾಗಿ ಶರಣರನ್ನ ಕುರಿತು, ವಚನಗಳನ್ನ ಕುರಿತು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿದ್ವಿ. ಆ ರಸಪ್ರಶ್ನೆಯಲ್ಲಿನೂ ಆಯಾ ತಾಲೂಕದಲ್ಲಿ ನಡೆಸಿ, ಜಿಲ್ಲಾ ಮಟ್ಟದಲ್ಲಿ ಬಸವ ಕಲ್ಯಾಣದಲ್ಲಿ ನಡೆಸಿ, ಅದರಲ್ಲಿನೂ ಅನೇಕ ಸಾವಿರಾರು ಜನ ಪಾಲ್ಗೊಂಡಿದ್ದರು. ತಾಲೂಕಾ ಮಟ್ಟದಲ್ಲಿನೂ ಮತ್ತು ಜಿಲ್ಲಾ ಮಟ್ಟದಲ್ಲಂತೂ ಬಸವ ಕಲ್ಯಾಣದಲ್ಲಿ ಆಯಾ ತಾಲೂಕದ ಪ್ರಥಮ ದ್ವಿತೀಯ ಬಂದಂಥವರಿಗೆ ಅಲ್ಲಿ ಸ್ಪರ್ಧೆಯನ್ನು ನಡೀತು. ಆನಂತರ ಇದಕ್ಕೆಲ್ಲ ಬಹುಮಾನವನ್ನು 3,000, 2,000, 1,000 ಹೀಗೆಲ್ಲ ಬಹುಮಾನವನ್ನು ನೀಡ್ತಾ ಇದ್ದೀವಿ. ಆನಂತರ ವಚನ ಗಾಯನ ಸ್ಪರ್ಧೆಯನ್ನು ನಡೆಸಿದ್ದೀವಿ. ಆ ವಚನ ಗಾಯನದಲ್ಲಿನೂ ಅನೇಕ ಶಾಲಾ ಮಕ್ಕಳು ಪಾಲ್ಗೊಂಡಿದ್ದರು. ಆನಂತರ ಶರಣರ ನಾಟಕ ಸ್ಪರ್ಧೆಯನ್ನು ನಡೆಸಿದ್ದೀವಿ. ವಚನ ಭಾಷಣ ಆಯಿತು, ವಚನ ನಿಬಂಧ ಆಯಿತು, ವಚನ ಗಾಯನ ಆಯಿತು, ವಚನ ರಸಪ್ರಶ್ನೆ ಆಯಿತು. ಆಮೇಲೆ ಶರಣರ ಕುರಿತು ನಾಟಕ ಅರ್ಧ ತಾಸು, ಮುಕ್ಕಾಲು ತಾಸಿನ ನಾಟಕಗಳನ್ನು ಆಯಾ ಶಾಲೆಗಳವರು ಟೀಮ್ ಆಗಿ ಮಾಡಿಕೊಂಡು ನಾಟಕ ಸ್ಪರ್ಧೆಯನ್ನು ಪ್ರದರ್ಶಿಸಿದ್ದಾರೆ.
ಕೊನೆಯ ಸ್ಪರ್ಧೆಯಲ್ಲಿ ಬಹುಮಾನ ವಿಜೇತರಿಗೆ ಅಲ್ಲಿ ನಿನ್ನೆ ಜಿಲ್ಲಾ ಮಟ್ಟದವರಿಗೆ ಅನುಭವ ಮಂಟಪ ವಿಶೇಷ ಬಹುಮಾನವನ್ನು ನೀಡ್ತಾ ಇದ್ದೀವಿ. ಈ ರೀತಿಯಾಗಿ ಈ ಸ್ಪರ್ಧೆಗಳಲ್ಲದೆ ವಿಶೇಷ ಸ್ಪರ್ಧೆ ಮತ್ತೊಂದು ಈಗಾಗಲೇ ಸುಮಾರು ವರ್ಷಗಳಿಂದ ನಾವು ನಡೆಸ್ಕೊತಾ ಬಂದಿದ್ವಿ. ರಾಜ್ಯ ಮಟ್ಟದ ವಚನ ಕಂಠಪಾಠ ಸ್ಪರ್ಧೆಯನ್ನು ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದರು. ಆ ರಾಜ್ಯ ಮಟ್ಟದ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಪಾಲ್ಗೊಂಡವರು ಸುಮಾರು ಒಂದು 100ಕ್ಕಿಂತ ಮೇಲೆ ವಿದ್ಯಾರ್ಥಿಗಳು, ದೊಡ್ಡವರು ಸಣ್ಣವರು ಎಲ್ಲರೂ ಬಂದಿದ್ದರು. ಅನೇಕ ಜಿಲ್ಲೆಗಳಿಂದ ಬಂದಿದ್ದರು. ಅದಕ್ಕೆ ಆ ರಾಜ್ಯ ಮಟ್ಟದ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ವಿಜೇತರಾದವರು ಪ್ರಥಮ ಬಹುಮಾನ ಶಿವರಾಜ್ ಹಲ್ಕಿ ಮಠದಲ್ಲಿ ಪ್ರಸಾದ ನಿಲಯದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ B.Ed ಓದುವಂಥ ವಿದ್ಯಾರ್ಥಿ. ಅವನು ಬಿಜಾಪುರ ಜಿಲ್ಲೆಯವನು, ಇಳಕಲ್ಲದವನು. ಅವನು ಶಿವರಾಜ್ ಅನ್ನುವಂಥ ವಿದ್ಯಾರ್ಥಿ 816 ವಚನ, ಕುಮಾರ್ ಶಿವರಾಜ್ ಪಾಟೀಲ್ ಅಂತನ್ನುವಂಥ ವಿದ್ಯಾರ್ಥಿ 816 ವಚನಗಳನ್ನು ಹೇಳಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾನೆ. ಪ್ರಥಮ ಬಹುಮಾನ 20,000 ರೂಪಾಯಿ ನಾವು ನೀಡ್ತಾ ಇದ್ದೀವಿ. ಆಮೇಲೆ ಎರಡನೇ ಬಹುಮಾನವನ್ನು ಡಾಕ್ಟರ್ ಕಲ್ಯಾಣಮ್ಮ ರಾಮೇಶ್ ಚಂದ್ರ ಮಟ್ಟಿ, ಡಾಕ್ಟರ್ ಅದರವರು, ಗೃಹಸ್ಥರದರ. ಆದರೂ ಅವರು 505 ವಚನಗಳನ್ನು ಹೇಳಿ, ಬಸವ ಕಲ್ಯಾಣದವರೇ ಅವರು, ಹುಮ್ನಾಬಾದಕ್ಕೆ ಅವ್ರ ಗಂಡನ ಮನೆ, ಆ ಹುಮ್ನಾಬಾದವರಾದಂಥ ಡಾಕ್ಟರ್ ಕಲ್ಯಾಣಮ್ಮ ಅವರು 505 ವಚನಗಳನ್ನು ಹೇಳಿ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ತೃತೀಯ ಬಹುಮಾನವನ್ನು ಬೀದರ ಬಸವಗಿರಿಯ ಚನ್ನಬಸವ ಅನ್ನುವಂಥ ವಿದ್ಯಾರ್ಥಿ 433 ವಚನಗಳನ್ನು ಹೇಳಿ ಅವನು ತೃತೀಯ ಬಹುಮಾನವನ್ನು ಪಡೆದಿದ್ದಾನೆ. ಪ್ರಥಮ ಬಹುಮಾನ 20,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 10,000. ಈ ರೀತಿ ಬಹುಮಾನವನ್ನು ವಚನ ಕಂಠಪಾಠ ಸ್ಪರ್ಧೆಗೆ ಇಡಲಾಗಿದೆ. ಅದಕ್ಕೆ ಎಲ್ಲ ಆಯಾ ಜಿಲ್ಲಾ ಮಟ್ಟದಲ್ಲಿ ಅದನ್ನು ತಮಗೆಲ್ಲ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಹೆಸರುಗಳನ್ನು. ರಸಪ್ರಶ್ನೆಯಲ್ಲಿ, ನಾಟಕದಲ್ಲಿ ಮತ್ತು ವಚನ ಭಾಷಣದಲ್ಲಿ, ವಚನ ಭಾವಾರ್ಥದಲ್ಲಿ ಎಲ್ಲನೂ ತಮ್ಮ ವಚನ ಗಾಯನದಲ್ಲಿ ಎಲ್ಲರೂ ತಮಗೆ ನೀಡಿದ್ದಾರೆ ಆ ಹೆಸರುಗಳನ್ನು. ಈ ರೀತಿಯಾಗಿ